ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆ ಎಷ್ಟು ಸುರಕ್ಷಿತವಾಗಿದೆ? ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಸಾಮಾನ್ಯವಾಗಿ ಕೇಳಲಾಗುವ ಪ್ರಶ್ನೆಯಾಗಿದೆ. ಸಾಮಾನ್ಯವಾಗಿ, ನರಗಳಿಗೆ ಸಂಬಂಧಿಸಿದ ತೊಡಕುಗಳಿಂದಾಗಿ ಜನರು ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಗೆ ಹೆದರುತ್ತಾರೆ. ಆದರೆ ಈ ದಿನಗಳಲ್ಲಿ ನಾವು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ನ್ಯೂರೋಮಾನಿಟರಿಂಗ್ ಮತ್ತು 3 ಆಯಾಮದ ಪುನರ್ನಿರ್ಮಾಣ ತಂತ್ರಜ್ಞಾನವನ್ನು ಬಳಸಿದಾಗ ಅದು ಶಸ್ತ್ರಚಿಕಿತ್ಸೆಯನ್ನು ಅತ್ಯಂತ ಸುರಕ್ಷಿತ ಮತ್ತು ಯಶಸ್ವಿಯಾಗಿಸುತ್ತದೆ. ಇದು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಯಾವುದೇ ತೊಡಕುಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಪ್ರಸ್ತುತ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಯಾವುದೇ ತೊಡಕುಗಳ ಸಾಧ್ಯತೆಗಳು ನಮ್ಮ ಕೇಂದ್ರದಲ್ಲಿ 0.5ಕ್ಕಿಂತ ಕಡಿಮೆಯಿದೆ. ನ್ಯೂರೋ ಮಾನಿಟರಿಂಗ್ ಅನ್ನು ಬಳಸುವುದರ ಮೂಲಕ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ನಾವು 3D ತಂತ್ರಜ್ಞಾನವನ್ನು ಬಳಸಿದಾಗ ನಾವು ಪ್ರತಿ ನರವನ್ನು ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗುತ್ತದೆ. 60 ವರ್ಷ ವಯಸ್ಸಿನ ನಂತರ ಜನರು ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಲು ಹೆದರುತ್ತಾರೆ. ಈ ದಿನಗಳಲ್ಲಿ ನಾವು 80 ಅಥವಾ 90 ವರ್ಷ ವಯಸ್ಸಿನ ವ್ಯಕ್ತಿಗಳಿಗೂ ಶಸ್ತ್ರಚಿಕಿತ್ಸೆ ಮಾಡಲು ಸಮರ್ಥರಾಗಿದ್ದೇವೆ ಎಂದು ನಾನು ಅವರಿಗೆ ಹೇಳಲು ಬಯಸುತ್ತೇನೆ, ಏಕೆಂದರೆ ಶಸ್ತ್ರಚಿಕಿತ್ಸೆಯ ಮೊದಲು, ನಾವು ರಕ್ತದಲ್ಲಿನ ಸಕ್ಕರೆಯ ಮಟ್ಟ, ರಕ್ತದೊತ್ತಡ ಮತ್ತು ಥೈರಾಯ್ಡ್ ಮಟ್ಟವನ್ನು ಬಹಳ ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತೇವೆ. ಶಸ್ತ್ರಚಿಕಿತ್ಸೆಗೆ ಮುನ್ನ ನಾವು ರೋಗಿಯನ್ನು ಒಪ್ಪಿಕೊಳ್ಳುತ್ತೇವೆ ಮತ್ತು ನಮ್ಮ ತೀವ್ರ ನಿಗಾ ತಜ್ಞರು ಅಥವಾ ವೈದ್ಯರು ಶಸ್ತ್ರಚಿಕಿತ್ಸೆಗೆ 24 ಗಂಟೆಗಳ ಮೊದಲು ಸಕ್ಕರೆ, ರಕ್ತದೊತ್ತಡ, ಥೈರಾಯ್ಡ್ ಮಟ್ಟವನ್ನು ನೋಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಅಲ್ಲದೆ, ಶಸ್ತ್ರಚಿಕಿತ್ಸೆಗೆ ಮುನ್ನ ನಾವು ಬಹುತೇಕ ಎಲ್ಲಾ ರೋಗಿಗಳಲ್ಲಿ ಹೃದಯದ ಇಕೋಕಾರ್ಡಿಯೋಗ್ರಫಿ ಮೌಲ್ಯಮಾಪನವನ್ನು ಮಾಡುತ್ತೇವೆ. ಅಲ್ಲದೆ, ನಾವು ಕೆಲವು ರಕ್ತ ಪರೀಕ್ಷೆಗಳನ್ನು ಪಡೆಯುವ ಮೂಲಕ ಯಕೃತ್ತು ಅಥವಾ ಮೂತ್ರಪಿಂಡ ಅಥವಾ ದೇಹದ ಯಾವುದೇ ಪ್ರಮುಖ ಅಂಗಗಳ ವಿವರವಾದ ಪ್ರೊಫೈಲ್ ಮೌಲ್ಯಮಾಪನವನ್ನು ತೆಗೆದುಕೊಳ್ಳುತ್ತೇವೆ. ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಮತ್ತು ಶಸ್ತ್ರಚಿಕಿತ್ಸೆಯ ನಂತರ ಹಿರಿಯ ಅರಿವಳಿಕೆ ತಜ್ಞರು ರೋಗಿಯನ್ನು ವೈಯಕ್ತಿಕವಾಗಿ ನೋಡಿಕೊಳ್ಳುತ್ತಾರೆ ಮತ್ತು ಅಗತ್ಯವಿದ್ದರೆ, ಪರಿಣಿತ ತೀವ್ರತರ ತಂಡವಿರುತ್ತದೆ. ನಮ್ಮ ರೋಗಿಗಳಲ್ಲಿ ನಾವು ಸೋಂಕಿಗೆ ಸಂಬಂಧಿಸಿದ ತೊಡಕುಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸುತ್ತೇವೆ. ಆದ್ದರಿಂದ ಯಾವುದೇ ರೋಗಿಗೆ ಉಸಿರಾಟದ ಸೋಂಕು ಅಥವಾ ಮೂತ್ರನಾಳದ ಸೋಂಕು ಇದ್ದರೆ, ಆ ಸೋಂಕನ್ನು ನೋಡಿಕೊಳ್ಳುವವರೆಗೆ ನಾವು ಆಯ್ಕೆಯ ಶಸ್ತ್ರಚಿಕಿತ್ಸೆಗೆ ಮುಂದಾಗುವುದಿಲ್ಲ ಮತ್ತು ಅದಕ್ಕಾಗಿ ನಾವು ಪ್ರತಿಜೀವಕಗಳನ್ನು ಅಥವಾ ಯಾವುದೇ ಚಿಕಿತ್ಸೆಯನ್ನು ನೀಡುತ್ತೇವೆ. ಅಗತ್ಯವಿದೆ. ಶಸ್ತ್ರಚಿಕಿತ್ಸೆಗೆ 24 ಗಂಟೆಗಳ ಮೊದಲು ಅಥವಾ ಪ್ರವೇಶದ ನಂತರವೂ, ಸೋಂಕಿನ ಯಾವುದೇ ಸಾಧ್ಯತೆಯಿದ್ದರೆ ನಾವು ಅಗತ್ಯವಿರುವಷ್ಟು ಸಮಯದವರೆಗೆ ಸೂಕ್ತವಾದ ಪ್ರತಿಜೀವಕವನ್ನು ನೀಡುತ್ತೇವೆ. ಅಲ್ಲದೆ, ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ರಕ್ತದ ನಷ್ಟವನ್ನು ನಿಯಂತ್ರಿಸಲು, ರಕ್ತದ ನಷ್ಟವನ್ನು ಕಡಿಮೆ ಮಾಡಲು ನಾವು ವಿಶೇಷ ಔಷಧಿಗಳನ್ನು ನೀಡುತ್ತೇವೆ. ಆದ್ದರಿಂದ ಶಸ್ತ್ರಚಿಕಿತ್ಸೆಯ ನಂತರ ರಕ್ತ ವರ್ಗಾವಣೆಯ ಅಗತ್ಯವಿರುವ ಕನಿಷ್ಠ ಅವಕಾಶವಿರುತ್ತದೆ. ಪುನರ್ವಸತಿ ಭಾಗವನ್ನು ಸಹ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಮೊದಲ ದಿನದ ಶಸ್ತ್ರಚಿಕಿತ್ಸೆಯ ನಂತರ ನಾವು ನಮ್ಮ ಹೆಚ್ಚಿನ ರೋಗಿಗಳನ್ನು ಸಜ್ಜುಗೊಳಿಸುತ್ತೇವೆ ಮತ್ತು ಶಸ್ತ್ರಚಿಕಿತ್ಸೆಯ ನಂತರ ಮೊದಲ ದಿನ ಅಥವಾ ಗರಿಷ್ಠ 3ನೇ ದಿನದಲ್ಲಿ ಅವರನ್ನು ಮನೆಗೆ ಕಳುಹಿಸಲು ಸಾಧ್ಯವಾಗುತ್ತದೆ. ಸಂಕೀರ್ಣ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಗೆ ಮಾತ್ರ ನಾವು ರೋಗಿಯನ್ನು 3 ದಿನಗಳಿಗಿಂತ ಹೆಚ್ಚು ಕಾಲ ಇರಿಸಬೇಕಾಗುತ್ತದೆ. ನಾವು ನಮ್ಮ ಎಲ್ಲಾ ಶಸ್ತ್ರಚಿಕಿತ್ಸೆಗಳನ್ನು ಮೈಕ್ರೋಸ್ಕೋಪಿಕ್ ಅಥವಾ ಎಂಡೋಸ್ಕೋಪಿಕ್ ತಂತ್ರದಿಂದ ಮಾಡುತ್ತೇವೆ. ಈ ರೀತಿಯಾಗಿ ಯಾವುದೇ ನರಕ್ಕೆ ಗಾಯವಾಗುವ ಸಾಧ್ಯತೆಯು ಮಹತ್ತರವಾಗಿ ಕಡಿಮೆಯಾಗುತ್ತದೆ. ಒಟ್ಟಾರೆಯಾಗಿ, ಈ ದಿನಗಳಲ್ಲಿ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆ ತುಂಬಾ ಸುರಕ್ಷಿತವಾಗಿದೆ. ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಯಾವುದೇ ಹೆಚ್ಚಿನ ಅನುಮಾನಗಳು ಅಥವಾ ಪ್ರಶ್ನೆಗಳನ್ನು ಹೊಂದಿದ್ದರೆ ನೀವು ಕೆಳಗೆ ತೋರಿಸಿರುವ ಸಂಖ್ಯೆಯಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ಧನ್ಯವಾದ.